ನಮಸ್ಕಾರ ರೀಪಾ ಎಲ್ಲ ತೋಟ ಮಂದಿಗೂ. ನಾನು ನಿಮ್ಮ ದೀಪ. ನಾವಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೆಡಿ ಮಾಡಾಕತ್ತೀನಿ ಮನ್ಯಾಗ. ಹೀಗಾಗಿ ನಿಮಗೂ ತೋರಿಸಿ ನಾನು ಮಾಡ್ಕೊಂಡ್ರೆ ಆತಂದು ಎಲ್ಲ ರೆಡಿ ಮಾಡ್ಕೊಂಡೇನಿ. ನೋಡಿರಿ ಎಷ್ಟು ಮಸ್ತ್ ಅಕ್ಕಾವ, ಏನೂ ಗಂಟು ಇರಲಾರ್ದಂಗೆ ಅಷ್ಟು ಚಂದ ಓಪನ್ ಅಕ್ಕಾವು. ಇಲ್ಲಿ ನೋಡಿರಿ ಮಾಡೋಕ್ಕೆಲ್ಲ ರೆಡಿ ಮಾಡತ್ತೇನೆ. ಆ ಕಪ್ ತೋರ್ಸತ್ತೇನಲ್ಲ, ಆ ಕಪ್ಪಿನ ಅಳತೆ 2 ಕಪ್ ಗೋಧಿ ಹಿಟ್ಟು, 1 ಕಪ್ ಜೋಳದ ಹಿಟ್ಟು, ಅರ್ಧ ಕಪ್ ಚಿರೋಟಿ ರವೆ ಹಾಕ್ಕೊಂಡೀನಿ. 3 ಸೇರಿಸಿ ಚೆಂದಾಗಿ ಎಲ್ಲನೂ ಮಿಕ್ಸ್ ಮಾಡಿರಿ. ಆಮೇಲೆ ಒಂಚೂರು ಅರಿಶಿನ ಹಾಕ್ಕೊಳಕತ್ತೀನಿ. ಅರಿಶಿನ ಆಪ್ಷನಲ್ಲ, ಬೇಕಂದ್ರೆ ಹಾಕೋರಿ, ಬ್ಯಾಡಂದ್ರೆ ಇಲ್ಲ. ವಡಿ ಚಂದ ಕಾಣ್ತಾವ, ಕಲರ್ ಬರ್ತದಂದು ನಾವು ಒಂಚೂರು ಅರಿಶಿನ ಹಾಕ್ಕೊಂಡು ಎಲ್ಲ ಹಿಟ್ಟು ಚೆಂದಾಗಿ ಕಲಸಾತೇನೆ. ಮೊದಲೆಲ್ಲ 3 ಸೇರಿ ಮಿಕ್ಸ್ ಮಾಡಿರಿ. ರವೆ 2 ಥರ ಹಿಟ್ಟು ಮಿಕ್ಸ್ ಮಾಡಿದಿಂದ ಸ್ವಲ್ಪ ನೀರು ಹಾಕಿ ಚೆಂದಾಗೆ ಮಾಡಿರಿ. ಭಾಳಷ್ಟು ನೀರು ಹಾಕಬೇಡ್ರಿ, ತಿಳುವಾದರೂ ವಡಿ ಸರಿಯಾಗಿ ಆಗೋದಿಲ್ಲ. ಸ್ವಲ್ಪ ನೀರು ಹಾಕಿ ಹದಸಿರಿನಾದ್ರಿ. ವಡಿ ಒಳಗೆ ರೀ 2-3 ಥರ ವಡಿ ಮಾಡ್ತಾರೋ. ಜೋಳ, ಗೋಧಿ, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಇವನ್ನೆಲ್ಲ ಸೇರಿಸಿ ಗಿರ್ನಿ ಕೊಟ್ಟು ಆಮೇಲೆ ಹಿಟ್ಟು ತಂದು ಮನ್ಯಾಗ ರೆಡಿ ಮಾಡ್ತಾರೋ. ನಾನು ಆ ಹಿಟ್ಟು ಖಾಲಿ ಆಗೈತಪ್ಪ ಅಂತಂದು ಇನ್ಸ್ಟೆಂಟಾಗಿ ಮನ್ಯಾಗಿರೋ ಗೋಧಿ ಹಿಟ್ಟು ಆಮೇಲೆ ಜೋಳದ ಹಿಟ್ಟು ಕೂಡಿಸಿ ಮಾಡತ್ತೀನಿ. ಇನ್ನೊಂದು ವಿಡಿಯೋದಿಂಬಲೆ ಆ ರೀತಿ ವಡಿ ಮಾಡೋದನ್ನು ಹಾಕ್ತಾನಂತ ನಿಮಗೆ. ಇವಾಗ ಇಲ್ಲಿ ರೆಡಿ ಆಯ್ತು ನೋಡ್ರಿ. ಇಷ್ಟು ಚಂದ ನೀರು ಹಾಕಿ ಸ್ವಲ್ಪ ಇಷ್ಟು ಫೈನಲಿ ಎಷ್ಟು ಗಟ್ಟಿ ಇರಲಿ, ಪೂರ ಗಟ್ಟಿನೂ ಅಲ್ಲ ಪೂರ ತಿಳುವೂ ಅಲ್ಲ. ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ರಿ. ನೋಡ್ರಿ ಇಲ್ಲಿ ಕಾಣಿಸಾತೈತಿ, ಇಷ್ಟು ಚಂದಾಗೈತಿ. ಪ್ರೆಸ್ ಮಾಡಿ ತೋರಿಸ್ತಾನೆ ನಿಮ್ಗೆ. ಈ ಹದಕ್ಕೆ ಇರ್ಬೇಕ್ರಿ ಹಿಟ್ಟು ಯಾವಾಗಿದ್ರು. ಇನ್ನು ಇದನ್ನು ಓವರ್ ನೈಟ್ ನೆನೆಯಕ್ಕಿಟ್ಬಿಡ್ರಿ. ನೀವು ನಾಳೆ ನಾಷ್ಟ ಬೇಕಪ್ಪ ಅಂತಂದ್ರೆ ಇವತ್ತು ರಾತ್ರಿನ ಇದನ್ನೆಲ್ಲ ರೆಡಿ ಮಾಡ್ಕೊಂಬಿಡ್ರಿ. ಇನ್ನು ಅದೇ ಕಪ್ಪಿನಲ್ಲಿ ಅರ್ಧ ಕಪ್ಪು ಉದ್ದಿನಬೇಳೆ ಆಮೇಲೆ ಮೆತ್ತೆ ಕಾಳು 2 ಸೇರಿಸಿ ನೆನೆ ಇಡು. ನೀವು ರಾತ್ರಿನ ಒಂದು 2-3 ಬರೀ ನೀರು ಹಾಕಿ ತೊಳೆದು ಚೆಂದಾಗೆ ವಾಶ್ ಮಾಡ್ಕೊಂಡು ಇವನು ಓವರ್ ನೈಟ ನೆನೆಯಕ್ಕೆ ಇಟ್ಟುಬಿಡ್ರಿ. ನೋಡ್ರಿಲ್ಲೇ ತೊಳ್ಯಾಕೆ ಹೊಂಟಿದ್ದೀನಿ. ಚೆಂದಾಗೆ ಎಲ್ಲ ತೊಳೆದು 2 ಸೇರಿಸಿ ನೀವು ಹಿಟ್ಟು ಯಾವಾಗ ನಾದ್ತಿಲ್ಲ ಅದೇ ಪೆಟ್ಟಿಗೆನ ಮಾಡಿಬಿಡ್ರಿ. ಯಾಕಂದ್ರೆ ಮತ್ತು ಮರು ಆಗ್ಬಿಡ್ತೈತಿ. ಆಮೇಲೆ ಮಾರನೇ ದಿನ ಬೆಳಿಗ್ಗೆ ಎದ್ದು ನಿಮಗೆ 8 ಗಂಟೆಗೆ ನಾಷ್ಟ ಬೇಕಾ ಅನ್ನೋಷ್ಟೊತ್ತಿಗೆ ನೀವು ಇದನ್ನು 6:30-7 ಗಂಟೆ ಅನ್ನೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡ್ರಿ. ರಾತ್ರಿ ನೆನೆ ಹಾಕಿದ್ದೀವಲ್ಲ ಉದ್ದಿನಬೇಳೆ ಮೆತ್ತೆಕಾಳು 2 ಸೇರಿ ಒಂಚೂರು ಮಿಕ್ಸರ್ ಒಳಗೆ ಹಾಕ್ಕೊಂಬರಾಕತ್ತೇನೆ. ಚೆಂದಾಗೆ ಒಂದು 2-3 ಸುತ್ತು ಎಲ್ಲ ತಿರುಗಲಿ. ನೋಡಿರಿ ನೀರು ಹಾಕಿ ಅತಿ ಏನು ತಿಳು ಮಾಡಬೇಡ್ರಿ. ಸ್ವಲ್ಪ ನೀರು ಹಾಕಿ ನೋಡಿರಿ ಇಲ್ಲಿ ಪೇಸ್ಟ್ ಥರ ಆಗಬೇಕು. ಇದು ಈ ಹದಕ್ಕೆ ಬರೋ ಹಂಗೆ ಎಲ್ಲ ನೀವು ರೆಡಿ ಮಾಡ್ಕೊರಿ. ಇದನ್ನಷ್ಟೂ ಇದಕ್ಕೆ ಅದು ಹಿಟ್ಟು ರಾತ್ರಿ ನಾದಿಟ್ಟಿದ್ದೀವಲ್ಲ ಆ ಹಿಟ್ಟಿಗೆ ಅಷ್ಟೂ ಹಾಕಿಬಿಡೋಣಂತ. ಹೀಗಾಗಿ ನಾನು ನಿಮ್ಗೆ ರಾತ್ರಿ ಜಾಸ್ತಿ ನೀರು ಹಾಕಬೇಡ್ರಿ ಅಂತ ಹೇಳೀನಿ. ಇನ್ನು ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡೀನಿ. ಅದಕ್ಕೆ ನಾ ಈಗ ಕೊತ್ತಂಬರಿ ಕರಿಬೇವು ಸೇರ್ಸಾಕತ್ತೇನೆ. ಗಮ್ ಅನ್ಬೇಕಲ್ಲ ಮತ್ತು ವಡಿರಿ, ಹೌದಿಲ್ರಿ? ಮಾಡೋ ವಡಿಗೆ ಟೇಸ್ಟ್ ಇತ್ತಂದ್ರೆ ತಿನ್ನೋರು ಇಷ್ಟಪಟ್ಟು ತಿಂತಾರೋ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೇನೆ. ಅಲ್ಲಿ ನೋಡ್ರಿ, ಇಲ್ಲಿ ಮೆತ್ತೆಕಾಳು, ಅಜ್ವಾನ, ಜೀರಿಗೆ, ಒಂಚೂರು ಬಡೆ ಸೊಪ್ಪು ಎಲ್ಲ ಹುರಿದು ಫ್ರೈ ಮಾಡಿ ಇಟ್ಕೊಂಡೀನಿ. ಅದ ಪೌಡ್ರನ್ನ ನಾ ಇಲ್ಲಿ ಹಾಕ್ಕೊಳಕತ್ತೇನೆ. ಯಾಕಂದ್ರೆ ಫ್ಲೇವರ ಮಸ್ತ್ ಪೈಕಿ ಬರ್ತೈತಿ. ನೋಡ್ರಿಲ್ಲೇ ಅದನ್ನು ಎಲ್ಲ ಮಿಕ್ಸರ್ಗೆ ಹಾಕಿ ರೆಡಿ ಮಾಡೀನಿ. ಹಿಂಗಾತದು ಪೇಸ್ಟ್ 2 ಸೇರಿಸಿ ಇನ್ನು ಹಿಟ್ಟಿಗೆ ಹಾಕ್ಕೊಂಬಿಡೋನು. ವಡಿ ಮಾಡಿದ್ರೆ ಘಮ್ ಅನ್ನಬೇಕು, ಬಾಯಾಗನೂ ರುಚಿಯಾಗಿರಬೇಕು, ನಮಗೆ ಫ್ಲೇವರು ಸರಿಯಾಗಿ ಕೊಟ್ಟಿರಬೇಕು. ಹೀಗಾಗಿ ಎಲ್ಲ ಸಾಮಾನುಗಳನ್ನ ಹದಸಿರಿ ನಾವು ಹಾಕ್ಕೊಂಡೀವಂದ್ರೆ ಚಂದ ಅನ್ನಿಸ್ತತಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಹೆಂಗೆ ಗೊತ್ತನ ರೀ, ಅಮಾವಾಸ್ಯೆ ದಿನ ವಡಿ ಮಾಡಿದ್ರೆ ಅವತ್ತಿನ ದಿನ ಅಮಾವಾಸ್ಯೆ ನಾವು ಮಾಡೇನೇ ಇಲ್ಪ ಅನ್ನೋ ಥರ ಫೀಲ್ ಆಕತಿ. ವಡಿ ಮಾಡಿ ನಾವು ಫೈನಲಿ ತಿಂದೀವಂದ್ರೆ ಇವತ್ತಿಗೆ ಅಮಾವಾಸ್ಯೆ ಕಂಪ್ಲೀಟ್ ಆಯ್ತು ಅನ್ನೋ ಲೆಕ್ಕಕ್ಕೆ ಬಂದಿರ್ತೇವೆ. ನೋಡ್ರಿಲ್ಲೇ ಇದನ್ನು ಎಲ್ಲ ಸೇರಿಸಿ 1 ಅವರ್ ನೆನೆ ಇಟ್ಟೇನಿ ರೀ. ಎಲ್ಲನೂ ಹಿಟ್ಟು ಕಲಿಸಿ ಇನ್ನು 1 ಅವರ್ ಆದಿಂದ ಎಣ್ಣೆನೂ ಕಾದಿತ್ತು. ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ವಡಿ ತಟ್ಟಾಕತ್ತೀನಿ. ಕೆಲವೊಂದಷ್ಟು ಜನ ಲಟ್ಟಿಸಿನೂ ಹಾಕ್ತಾರೋ, ನಿಮ್ಮ ಇಷ್ಟ. ನಿಮಗೆ ಕೈಲೇ ಬಡಿಯೋಕ್ಕಾಗಲಿಲ್ಲಪ್ಪ ಅಂದ್ರೆ ಲಟ್ಟಿಸ್ರಿ. ಆದ್ರೆ ವಡಿ ಕೈಲೇ ತಟ್ಟೋದ್ರಿಂದನೇ ಆ ಥರ ಟೇಸ್ಟ್ ಕೊಡ್ತತಿ ಅಂತ ನಾ ಅಂದ್ಕೊಂಡೇನಿ. ಹಿಂಗಾಗಿ ಕೈಲೇನೆ ತಟ್ಟು ಹಾಕ್ತೀನಿ. ನೋಡಿರಿ ಎಷ್ಟು ಚಂದ ಉಬ್ಬಿ ಬರಾಕತ್ತಾವ. ಬಾಳ್ಗ್ಯಾಗ ಹಾಕೋದಷ್ಟ ತಡ ಬುರು ಎದ್ದು ಬರ್ತಾವೆ. ವಡಿ ಸಣ್ಣವರಿಂದ ಹಿಡ್ಕೊಂಡು ದೊಡ್ಡವ್ರ ಮಟ್ಟ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ? ಎಲ್ಲರೂ ಇಷ್ಟಪಡುವಂಥ ಐಟಮ್ಸ್ ಅಂದರೆ ವಡಿ. ನಾನು
ಹಿಂಗಾಗಿ ಅಮಾವಾಸ್ಯೆ ದಿನ ನಮಗೆ ವಡೆ ಬೇಕೇ ಬೇಕಂತ ಹೇಳ್ತೀನಿ. ನೋಡಿರಿ ಎಲ್ಲ ಥರ ಹಾಕ್ತೀನಿ. ಆಮೇಲೆ ನೀವು ನೀರು ಹಚ್ಕೊಂಡು ಹಾಕ್ತಾ ವಡೆ ತಟ್ತಾನಂದ್ರೆ ತಟ್ರಿ. ಇಲ್ಪ ನನಗೆ ಎಣ್ಣೆ ಹಚ್ತಾನಂದ್ರೆ ಎಣ್ಣೆನೂ ಹಚ್ಕೊಂಡು ತಟ್ಬೋದು. ನಿಮ್ಮ ಕಂಫರ್ಟಬಲ ಹೆಂಗೆ ಅನಿಸ್ತೈತೆ ನೋಡಿರಿ. ನಾನು ಎಣ್ಣೆನೂ ಹಚ್ಚಿ ತಟ್ಟಾಕತ್ತೀನಿ, ನೀರು ಹಚ್ಚಿ ಹಾಕಿರ್ತೀನಿ. ಆದ್ರೆ ನಾ ವಿಶೇಷ ನೀರನ್ನು ಹಚ್ಚಿ ತಟ್ಟಿರ್ತೀನಿ, ಪಟ್ನ ಕೈ ಬಿಡ್ತದಪ್ಪ ಅಂದ. ನೋಡ್ರಿ ಇಲ್ಲೆಲ್ಲ ಚಂದಗೆ ಒಂದಾದ ಕೂಲೆ ಒಂದು ರೆಡಿಯಾಗಿ ಬರಾಕತ್ತಾವು. ವಿಡಿಯೋ ನೋಡಿ ಹಂಗೆ ಹೋಗಬೇಡ್ರಿ, ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ನಿಮ್ಮ ಬ್ಯುಸಿ ಲೈಫ್ ಒಳಗೆ ನನಗೋಸ್ಕರ ಟೈಮ್ ಕೊಟ್ಟು ನನ್ನ ರೆಸಿಪಿನ ನೀವು ನೋಡ್ತೀರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ನೋಡಬೇಡ್ರಿ. ನೋಡಿರಿ ಫೈನಲಿ ವಡೆ ರೆಡಿ ಆದು. ಇನ್ನು ಬಿಚ್ಚಿ ತೋರಿಸ್ತೇನೆ ಬರ್ರಿ ಅದನ್ನು ಹೆಂಗಾಗೈತಿ ವಡಿನ. ಇಲ್ಲೇ ನೋಡ್ರಿ, ಇಲ್ಲೇ ಒಳಗೆ ಏನೂ ಗಂಟಿಲ್ಲ, ಅಷ್ಟು ಚಂದ ಆಗೈತಿ. ಹಾಂ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ವಡೆ ತಿಂದ ಹಂಗೆ ಹೋಗಬೇಡ್ರಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ರೀ. ಬಾಯ್.